ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು ದಿನಾಲು ಎಂಬ ಪ್ರಶ್ನೆಗೆ ಸಾಮಾನ್ಯವಾದಂಥ ನನ್ನ ಉತ್ತರ ಏನಂತ ಹೇಳಿದರೆ, ದಿನಾಲು ಯಾಕೆ ಊಟ ಮಾಡ್ತೇವೆ? ಅದೇ ಕಾರಣ. ದೇವರ ವಾಕ್ಯ ಆಹಾರವಾಗಿದೆ, ಯೆರೆಮೀಯ 15:16. ಆದ್ದರಿಂದ ನಾವು ದಿನಾಲು ದೇವರ ವಾಕ್ಯವನ್ನು ಓದಬೇಕು, ಅದನ್ನು ಕೇಳಿಸ್ಕೋಬೇಕು, ಅದನ್ನು ಧ್ಯಾನಿಸಬೇಕು, ಅದನ್ನು ಅಧ್ಯಯನ ಮಾಡಿಕೊಳ್ಬೇಕು ಮತ್ತು ಅದನ್ನು ಸಾಧ್ಯವಾದರೆ ಬಾಯಿಪಾಠ ಕೂಡ ಮಾಡಿಕೊಳ್ಬೇಕು. ಅದರಿಂದ ಪ್ರಕಟಣೆಯನ್ನು ಹೊಂದಿಕೊಳ್ಳಬೇಕು, ಅದನ್ನು ಅನ್ವಯಿಸಿಕೊಳ್ಳಬೇಕು. ಸರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ. ಇದರಲ್ಲಿ ನಾವು ಹೊಸ ಒಡಂಬಡಿಕೆಯ ಅಂದರೆ ಹೊಸ ಒಡಂಬಡಿಕೆ ಜೀವನದ ಅಥವಾ ಹೊಸ ಒಡಂಬಡಿಕೆ ಜೀವನದ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಎ ನ್ಯೂ ಕವನೆಂಟ್ ಲೈಫ್. ಹಳೆಯ ಒಡಂಬಡಿಕೆ ಜೀವನ ಬೇರೆ, ಹೊಸ ಒಡಂಬಡಿಕೆಯ ಜೀವನ ಬೇರೆ. ಮೋಶೆಯನ್ನು ಅನುಸರಿಸುವುದು ಬೇರೆ, ಕ್ರಿಸ್ತನನ್ನು ಅನುಸರಿಸುವುದು ಬೇರೆ. ಹೌದು, ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿರುವಂಥದ್ದು ಬೇರೆ, ಆದರೆ ಕೃಪೆಗೆ ಅಧೀನರಾಗಿರುವಂಥ ಹೊಸ ಒಡಂಬಡಿಕೆ ಜೀವನ ಬೇರೆ. ಆದುದರಿಂದ ಹೊಸ ಒಡಂಬಡಿಕೆಯ 17 ರಹಸ್ಯಗಳನ್ನು ನಾವು ನೋಡಿಕೊಳ್ಳುವಾಗ ಗ್ರಂಥಕರ್ತನು ತಾನೇ ನನಗೂ ನಮಗೂ ಸಹಾಯ ಮಾಡಲಿ. ಮೊದಲನೇದಾಗಿ ಪ್ರೀತಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವುದಾದರೆ, ಪ್ರೀತಿ, ಲೆಟ್ ಲವ್ ಕಂಟಿನ್ಯೂ. ಹೌದು, ಹಳೆ ಒಡಂಬಡಿಕೆ ಪ್ರೀತಿ ಬೇರೆ. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು, ಮೆಷರ್ಮೆಂಟ್ ನಿನ್ನಂತೆ. ಹೊಸ ಒಡಂಬಡಿಕೆಯಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ. ಹಾಗಾದರೆ ಕ್ರಿಸ್ತನ ಪ್ರೀತಿ ಹೊಸ ಒಡಂಬಡಿಕೆಯ ಪ್ರೀತಿಗೆ ಅಳತೆ. ಎರಡನೇದಾಗಿ ಕುಟುಂಬ, ಫ್ಯಾಮಿಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 4ನೇ ವಚನದಲ್ಲಿ, ಎಲ್ಲರೂ ವಿವಾಹವನ್ನು ಗೌರವಿಸಬೇಕು ಮತ್ತು ದಾಂಪತ್ಯ ಜೀವನವು ಶುದ್ಧವಾಗಿರಬೇಕು. ಯಾಕಂದರೆ ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನು ಅಂತ ಹೇಳ್ಬಿಟ್ಟು ಹೇಳಿರುವಾಗ, ಕುಟುಂಬ ಜೀವನ ಅದು ಹೊಸ ಒಡಂಬಡಿಕೆಯ ಕುಟುಂಬ ಜೀವನ, ಹಳೆ ಒಡಂಬಡಿಕೆಯ ಕುಟುಂಬ ಜೀವನ. ಹೌದು, ಲೂಕ 1ನೇ ಅಧ್ಯಾಯದಲ್ಲಿ ಜಕರ್ಯ ಮತ್ತು ಎಲಿಜಬೆತ್ ಅವರ ಜೀವನ ನೋಡುವುದಾದರೆ, ಅವರು ತಪ್ಪಿಲ್ಲದೆ ಧರ್ಮಶಾಸ್ತ್ರದ ಎಲ್ಲ ನಿಯಮಗಳನ್ನು ಕೈಕೊಂಡಂಥ ಆದರ್ಶ ದಂಪತಿಗಳು. ಗ್ರೇಟ್. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯ ದಂಪತಿಗಳು, ಹೊಸ ಒಡಂಬಡಿಕೆಯ ದಾಂಪತ್ಯ, ಹೊಸ ಒಡಂಬಡಿಕೆಯ ಕುಟುಂಬ ಜೀವನ ಹಳೆ ಒಡಂಬಡಿಕೆಯ ಜೀವನಕ್ಕಿಂತಲೂ ಉತ್ತಮವಾಗಿ ಇರಬೇಕು. ಆ ಬಗ್ಗೆ ಮಾತನಾಡುವಾಗ ನಮ್ಮ ಶಕ್ತಿಯಿಂದ, ನಮ್ಮ ಭಕ್ತಿಯಿಂದ ಸಾಧ್ಯವಿಲ್ಲ. ಆದ ಕಾರಣ ದೇವರು ಸಹಾಯ ಮಾಡಬೇಕು, ದೇವರ ಆತ್ಮನು ಸಹಾಯ ಮಾಡಬೇಕು. ಇಲ್ಲದಿದ್ದರೆ ನಾವು ಕುಟುಂಬ ಜೀವನವನ್ನು ನಡೆಸುವುದಕ್ಕೆ ಸುಲಭವಲ್ಲ. ನನ್ನ ಆತ್ಮಿಕ ನಾಯಕರು ಒಂದು ಮಾತು ಹೇಳಿದರು, ವೈಯಕ್ತಿಕವಾಗಿ ದೇವರನ್ನು ಮನಪೂರ್ವಕವಾಗಿ ಹಿಂಬಾಲಿಸುವುದು ಬೇರೆ, ಕೌಟುಂಬಿಕವಾಗಿ ದೇವರನ್ನು ಹಿಂಬಾಲಿಸುವುದು ಬೇರೆ. ಆದರೂ ಕೂಡ ದೇವರಾತ್ಮನ ಸಹಾಯದಿಂದಲೇ ಇದಾಗಬೇಕು. ನಮ್ಮ ಶಕ್ತಿಯಿಂದ, ನಮ್ಮ ತೀರ್ಮಾನದಿಂದ ಇದು ಸಾಧ್ಯವಿಲ್ಲ. ಮೂರನೇದಾಗಿ ಕಂಟೆಂಟ್ಮೆಂಟ್, ತೃಪ್ತಿ, ಸಂತೃಪ್ತಿ. ಹೊಸ ಒಡಂಬಡಿಕೆ ಜೀವನವನ್ನು ನಾವು ಜೀವಿಸಬೇಕಾದರೆ ಮೂರನೇ ರಹಸ್ಯ ಏನಂದರೆ
ತೃಪ್ತಿಯಾಗಿರುವುದು, ಕಂಟೆಂಟ್ಮೆಂಟ್. ಯಾಕಂದರೆ 5ನೇ ವಚನ, ಇಬ್ರಿಯ 13:5 ಹಣದಾಶೆಯಿಂದ ನಿಮ್ಮ ಜೀವನ ದೂರವಾಗಿರಲಿ, ನಿಮಗಿರುವವುಗಳಲ್ಲಿ ತೃಪ್ತಿ ಅಥವಾ ತೃಪ್ತರಾಗಿ ಇರ್ರಿ. ಈ ತೃಪ್ತಿ ಅನ್ನುವಂಥದ್ದು ಭಾಳ ಪ್ರಾಮುಖ್ಯ ರೀ. ಒಬ್ಬ ವ್ಯಕ್ತಿ ಪರಲೋಕದಲ್ಲಿ ದೇವರಿಗೆ ಆಲ್ಮೋಸ್ಟು ಪ್ರತಿದಿನ ದೇವರು ನೋಡಿ, ಪ್ರತಿದಿನ ದೇವರನ್ನು ಆರಾಧಿಸಿ, ಒಂದು ದೊಡ್ಡ ಟೀಮು, ಪರಲೋಕದ ಒಂದು ದಳವನ್ನು ಪ್ರಧಾನ ದೇವದೂತರಲ್ಲಿ ನಾಯಕನಾಗಿ ಇದ್ದಂಥ ಒಬ್ಬ ಪ್ರಧಾನ ದೂತನು ಲೂಸಿಫರನು, ಅವನ ಬಗ್ಗೆ ನೋಡಿಕೊಳ್ಳುವಾಗ ತೃಪ್ತನಾಗಿರಲಿಲ್ಲ. Lucifer's downfall started with the spirit of discontentment. ಅತೃಪ್ತಿಕರವಾದಂಥ ಜೀವನದಿಂದ ಲೂಸಿಫರನ ಬೀಳುವಿಕೆ ಪ್ರಾರಂಭವಾಯಿತು. ಆದ ಕಾರಣ ನಾನು ಈ ಬಗ್ಗೆ ಎಚ್ಚರವಾಗಿರಬೇಕು. ಯಾಕಂದರೆ ಹೊಸ ಒಡಂಬಡಿಕೆಯ ಜೀವನವನ್ನು ನಾನು ಜೀವಿಸಬೇಕಾದರೆ ಸಂತೃಪ್ತಿಯಿಂದ ಇರಬೇಕು. 4ನೇದಾಗಿ ನೋಡುವಾಗ ಭಾಳ ಒಳ್ಳೆಯ ಒಂದು ಸಂಗತಿ ಇದೆ 5ನೇ ವಚನದಲ್ಲಿ. ಕೆಲವು ಸಂಗತಿ ಇವೆಲ್ಲ ರಹಸ್ಯಗಳು ಇದೆಯಲ್ಲ, ನಾನು ಹೇಳ್ತಾ ಇರುವಂಥ ಎಲ್ಲ ರಹಸ್ಯಗಳಲ್ಲಿ ನಮ್ಮ ಪಾರ್ಟು ಇದೆ, ದೇವರ ಪಾರ್ಟು ಇದೆ. ಈಗ ಮೊದಲನೇ ಒಂದು ನಿಬಂಧನೆ ಏನಂತ ಹೇಳಿದ್ರೆ, ಪ್ರೀತಿಯಲ್ಲಿ ಮುಂದುವರಿಬೇಕಂದ್ರೆ ನಾನು ಮುಂದುವರಿಬೇಕು. ದೇವರು ಮುಂದುವರಿತಾರೆ, ನಾನು ಪ್ರೀತಿಯಿಂದ ಮುಂದುವರಿಬೇಕು, ನಾನು ಕುಟುಂಬ ಜೀವನ ಮಾಡಬೇಕು, ನಾನು ಸಂತೃಪ್ತಿಯಿಂದ ಇರಬೇಕು. ನನ್ನ ಪಾರ್ಟ್ ಇದು. ಈಗ ಈ ಹೊಸ ಒಡಂಬಡಿಕೆ ಜೀವನದ 4ನೇ ಒಂದು ರಹಸ್ಯ ಏನಂದರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ. ಹಾಗಾದ್ರೆ ಈಗ ದೇವರ ಪಾರ್ಟ್ ಇದು ಕೂಡ ಒಂದು ರಹಸ್ಯ ಅಂತ ಹೇಳ್ಬೋದು. ಯಾಕಂದರೆ ದೇವರ ಒಂದು ಸಮರ್ಪಣೆ ಅಂತ ಹೇಳ್ಬೋದು, ದಿ ಕಮಿಟ್ಮೆಂಟ್ ಆಫ್ ಗಾಡ್ ಅಥವಾ ಪ್ರಾಮಿಸ್ ಆಫ್ ಗಾಡ್. ಹಾಗಾದರೆ ಹೊಸ ಒಡಂಬಡಿಕೆ ಜೀವನದ 4ನೇ ಒಂದು ರಹಸ್ಯ ದೇವರ ವಾಗ್ದಾನದ ಸಮರ್ಪಣೆ, ಗಾಡ್ಸ್ ಪ್ರಾಮಿಸ್ ಆಫ್ ಕಮಿಟ್ಮೆಂಟ್. ಯಾವುದಕ್ಕಾಗಿ ದೇವರು ಸಮರ್ಪಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ನನ್ನ ಆತ್ಮಿಕ ನಾಯಕರು ಜಾಕ್ ಪೂನನ್ ಅವರು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದ್ರೆ, ಅವರು ಹೇಳಿದ್ರಲ್ಲಿ ಒಂದು ಮಾತು ಹೇಳಿದರು ಈ ರೀತಿಯಾಗಿ. ಅದೇನಂತ ಹೇಳಿದರೆ, ಬೈಬಲ್ನಲ್ಲಿ ಅನೇಕ ವಾಗ್ದಾನಗಳು ನಿಬಂಧನೆಗೆ ಒಳಪಟ್ಟದ್ದು. ಎವ್ರಿ ಪ್ರಾಮಿಸ್ ಇನ್ ದ ಬೈಬಲ್ ಈಸ್ ಕಂಡೀಷನಲ್. ಕೆಲವು ಸಾರಿ ಏನಾದರೂ ನ್ಯೂಸ್ ಪೇಪರ್ನಲ್ಲಿ ಹಾಕಿರ್ತಾರಲ್ವ, ಏನಾದರೂ ಇದು ಇಷ್ಟಿದೆ ಬೆಲೆ, ಒಂದು ಚಿಕ್ಕ ಸ್ಟಾರ್ ಹಾಕಿರ್ತಾರೆ. ಅದೇನೆಂದರೆ ಕಂಡೀಷನ್ ಅಪ್ಲೈಡ್, ಅಂದರೆ ನಿಬಂಧನೆಗೆ ಷರತ್ತಿಗೆ ಒಳಪಟ್ಟದ್ದು ಅಂತ. ಆ ರೀತಿಯಾಗಿ ದೇವರ ವಾಗ್ದಾನಗಳು ಅನೇಕ ಇದೆ ಬೈಬಲ್ನಲ್ಲಿ. ಆದರೆ ಅವೆಲ್ಲ ಹೆಚ್ಚಾಗಿ ನಿಬಂಧನೆಗೆ, ಷರತ್ತಿಗೆ ಒಳಪಟ್ಟದ್ದು, ಕಂಡೀಷನಲ್. ಆದರೆ ಈ ಒಂದು ವಾಗ್ದಾನ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 5ನೇ ವಚನದಲ್ಲಿ ನೋಡುವಾಗ ಆ ಕಂಡೀಷನ್ನು ಏನೂ ಇಲ್ಲ ಅಂತ ಹೇಳ್ಬಿಟ್ಟು, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದು ಇಲ್ಲ ಎಂಬುದಾಗಿ ದೇವರು ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದ 6ನೇ ವಚನದಲ್ಲಿ ಅಲ್ಲಿ ಕಂಡೀಷನ್ ಹೇಳಲಿಲ್ಲ. ಷರತ್ತಿಲ್ಲದಂಥ ಒಂದು ಅನ್ಕಂಡೀಷನಲ್ ಪ್ರಾಮಿಸ್, ಅನ್ಕಂಡೀಷನಲ್ ಲವ್ ಅಂತ ಹೇಳ್ಬೋದು. 6ನೇ ವಚನದಲ್ಲಿ ನೋಡುವಾಗ 5ನೇ ಒಂದು ಆ ರಹಸ್ಯ ಇದೆ. ಹೊಸ ಒಡಂಬಡಿಕೆ ಜೀವನದ 17 ರಹಸ್ಯಗಳಲ್ಲಿ 6ನೇ ರಹಸ್ಯ ಏನಂತ ಹೇಳಿದ್ರೆ, ಕರ್ತನು ನನ್ನ ಸಹಾಯಕ. ಇದು ಕೂಡ ರಹಸ್ಯ, ಆದರೆ ದೇವ್ರ ಪಾರ್ಟ್ನಿಂದ. ನಮ್ಮ ಪಾರ್ಟು ದೇವ್ರ ಪಾರ್ಟ್ ಎರಡೂ ಇದೆ. ಇಲ್ಲಿ ದೇವರು ನನಗೆ ಸಹಾಯಕನು,
ನಾನು ಭಯಪಡೇನು ಅಂತ ಹೇಳ್ಬಿಟ್ಟು ಇರುವಂಥ ಒಂದು ವಾಗ್ದಾನ. ದೇವರು ನನಗೆ ಸಹಾಯಕ, ಗಾಡ್ ಈಸ್ ಮೈ ಹೆಲ್ಪರ್. ಹಾಗಾದ್ರೆ ಯಾರಿಗೂ ಭಯಪಡಬೇಕಾಗಿಲ್ಲ. ಸಮಸ್ಯೆ ಇದೆಯಾ? ಇದೆ. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಕತ್ತಲೆಯಾಗಿದ್ದ ಹಾಗೆ ನಮ್ಮ ಜೀವನದಲ್ಲಿ ಕ್ರಮವಿಲ್ಲದೆ ಬರಿದಾಗಿರುವ ಕತ್ತಲೆಯಾಗಿರುವ ಸಮಸ್ಯೆಗಳು ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ಬರ್ತವೆ, ಬಂದಿವೆ, ಬರಲಿಕ್ಕಿವೆ, ಬರ್ತವೆ. ಅದರ ದೇವರ ಬೆಳಕು, ದ ಲೈಟ್ ಆಫ್ ಗಾಡ್, ದೇವರ ಬೆಳಕು ಆ ಸಮಸ್ಯೆಗಳಲ್ಲಿ ಪರಿಹಾರ ನೀಡ್ತದೆ. ಕರ್ತನು ನನ್ನ ಸಹಾಯಕನು, ನಾನು ಭಯಪಡೇನು. 6ನೇದಾಗಿ 7ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಇದು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ, ನಮ್ಮನ್ನು ದೇವರ ವಾಕ್ಯದಲ್ಲಿ ನಡೆಸುವವರನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಅಥವಾ ನಮಗೆ ದೇವರ ವಾಕ್ಯ ನೀಡಿದಂಥವರನ್ನು, ದೇವರಲ್ಲಿ ನಡೆಸಿದಂಥವರನ್ನು, ದೇವರಿಗಾಗಿ ಪಾಲಕರಾಗಿರುವಂಥವರನ್ನು ನಾವು ಅನುಸರಿಸೋದ್ರ ಬಗ್ಗೆ ಇಲ್ಲಿ ಇದೆ. ಫಾಲೋವಿಂಗ್ ಸ್ಪಿರಿಚುವಲ್ ಲೀಡರ್, ಆತ್ಮಿಕ ನಾಯಕನನ್ನು ಅನುಸರಿಸೋದ್ರ ಬಗ್ಗೆ ಇಲ್ಲಿ ಬರೆದಿದೆ. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿ ನಿಮ್ಮನ್ನು ನಡೆಸಿದ ನಿಮ್ಮ ಪಾಲಕರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಅವರು ಜೀವಿಸಿದ ದಾರಿಯ ಅಂತ್ಯದ ಫಲವನ್ನು ಆಲೋಚಿಸಿ ಅವರ ನಂಬಿಕೆಯನ್ನು ಅನುಸರಿಸಿ. ವಿ ಮಸ್ಟ್ ಹ್ಯಾವ್ ಎ ಸ್ಪಿರಿಚುವಲ್ ಲೀಡರ್. ನಮಗೊಬ್ಬ ಆತ್ಮಿಕ ನಾಯಕನು ಬೇಕು. ಆತ್ಮಿಕ ನಾಯಕನಾದರೂ ಇರಬೇಕು. ಆತ್ಮಿಕ ತಂದೆ ಆದರೂ ನಮಗಿರ್ಬೇಕು, ಭಾಳ ಪ್ರಾಮುಖ್ಯ. ಆವಾಗ ಏನಾಗ್ತದೆ, ಒಡಂಬಡಿಕೆಯ ಒಂದು ಜೀವನದ 6ನೇ ರಹಸ್ಯವನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ, ಕಲಿಯೋದಕ್ಕೆ ಸಾಧ್ಯ. 7ನೇದಾಗಿ ಕೃಪೆ. ನಾವೇನು ನೋಡ್ತಾ ಇದ್ದೀವಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಹೊಸ ಒಡಂಬಡಿಕೆಯ ಜೀವನದ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಎ ನ್ಯೂ ಕವನೆಂಟ್ ಲೈಫ್. ಅದರಲ್ಲಿ 7ನೇ ಸೀಕ್ರೆಟ್ ಏನಂತ ಹೇಳಿದ್ರೆ ಕೃಪೆ. 13:9 ಇಬ್ರಿಯರಿಗೆ ಬರೆದ ಪತ್ರಿಕೆ, ವಿವಿಧ ಬೋಧನೆಗಳ ಸೆಳೆತಕ್ಕೆ ಸಿಲುಕದೆ ನಾವು ಏನು ಮಾಡಬೇಕು, ಕೃಪೆಯ ಮೂಲಕ ಹೃದಯವನ್ನು ಬಲಪಡಿಸ್ಕೋಬೇಕು. ಈ ದಿವಸಗಳಲ್ಲಿ ಬಹಳಷ್ಟು ಟೀಚಿಂಗ್ಸ್, ಇಂಟರ್ನೆಟ್ ಮೂಲಕವಾಗಿ ಬೋಧನೆಗಳು, ಮಾಧ್ಯಮಗಳ ಮುಖಾಂತರವಾಗಿ ಬೋಧನೆಗಳು, ಪುಸ್ತಕಗಳ ಮುಖಾಂತರವಾಗಿ ಬೋಧನೆಗಳು, ಬಹಿರಂಗ ಕೂಟಗಳಲ್ಲಿ ವಿವಿಧ ರೀತಿಯ ಬೋಧನೆಗಳು ಬರ್ತಾ ಇವೆ. ಆ ರೀತಿಯಾಗಿ ಬೋಧನೆಗಳು ಬರುವಾಗ ನಾವೇನು ಮಾಡ್ಕೊಳ್ಬೇಕಂತ ಹೇಳಿದ್ರೆ, ವಿವಿಧ ಬೋಧನೆಗಳಿಗೆ ಸಿಲುಕದೆ, ಆರ್ ಸ್ಟ್ಯಾನ್ಲಿ ಎಂಬಂಥ ನನ್ನ ಆತ್ಮಿಕ ನಾಯಕರು ಹೇಳಿದಂಥ ಒಂದು ಮಾತು ನೆನಪು ಬರ್ತಿದೆ. ಏನಂದರೆ, ಡು ನಾಟ್ ಗೋ ಫ್ರಮ್ ಮೀಟಿಂಗ್ಸ್ ಟು ಮೀಟಿಂಗ್ಸ್. ಕೆಲವರು ಅಭ್ಯಾಸ ಏನಂದರೆ, ಒಂದು ಕೂಟ, ಇನ್ನೊಂದು ಕೂಟ, ಜೀವಮಾನವೆಲ್ಲ ಕೂಟ, ನಾನಾ ವಿಧವಾದಂಥ ಬೋಧನೆಗಳ ಸೆಳೆತಕ್ಕೆ ಸಿಲುಕಿದಾಗ ಗಲಿಬಿಲಿ. ಯಾವಾಗ ಗಲಿಬಿಲಿ? ಯಾವಾಗ ಅಂತ ಹೇಳಿದ್ರೆ, ಸುಗ್ಗಿಯ ಕಾಲದಲ್ಲಿ ಗಲಿಬಿಲಿ. ಈಗ ನೋಡ್ರಿ, ಗೋಧಿ ಒಳ್ಳೆಯದು, ರಾಗಿ ಒಳ್ಳೆಯದು. ಗೋಧಿ, ರಾಗಿ, ಭತ್ತ ಇವೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಯಾವ ರೈತನೂ ಬಿತ್ತೋದಿಲ್ಲ. ಯಾಕೆಂದರೆ ಬಿತ್ತಿದಾಗ ಅದು ಸುಗ್ಗಿಯ ಟೈಮ್ನಲ್ಲಿ ಸಮಸ್ಯೆ. ಯಾಜಕಾಂಡ 19ನೇ ಅಧ್ಯಾಯದಲ್ಲಿ ಮಿಶ್ರ ಬೀಜವನ್ನು ಬಿತ್ತಬಾರದು. 2 ಟೈಪ್ಸ್ ಆಫ್ ಟೀಚಿಂಗ್ಸು, 3ನೇ ಟೀಚಿಂಗ್ಸು, ಬೇರೆ ಬೇರೆ ವಿಧವಾದ ಟೀಚಿಂಗ್ಸ್ ಎಲ್ಲ ಗಲಿಬಿಲಿ, ಜನರಿಗೆ ಗಲಿಬಿಲಿ ಆಗ್ತದೆ ಸುಗ್ಗಿಯ ಕಾಲದಲ್ಲಿ. ಈಗ ಅಲ್ಲ, ಸ್ವಲ್ಪ ಕಾಲ ಆದಮೇಲೆ. ಬಿತ್ತಿದ ತಕ್ಷಣ ಬರಲ್ಲ, ಯಾಕಂದರೆ ಮೊಳಕೆ ಬರಲ್ಲ. ಅದು ಬಿತ್ತಿದ ತಕ್ಷಣ ಏನು ಎಲ್ಲ ಸಮಾಧಾನವಾಗಿರ್ತದೆ. ಆದರೆ ಹಾರ್ವೆಸ್ಟ್, ಸುಗ್ಗಿ ಬಂದಾಗ ಹೃದಯದಲ್ಲಿ, ಮನಸ್ಸಿನಲ್ಲಿ ಸಮಸ್ಯೆ. ಯಾಕಂದರೆ ವಿವಿಧ ಬೋಧನೆಗಳನ್ನು ಕೇಳಿದ್ದರಿಂದ. ಆದ ಕಾರಣ ಕೃಪೆಯಿಂದ ಹೃದಯವನ್ನು ಬಲಪಡಿಸ್ಕೊಳ್ಬೇಕು. ಕೃಪೆ ಅಂತ ಹೇಳಿದರೆ ಏನು ಅಂತ ಹೇಳ್ಬಿಟ್ಟು 2ನೇ ಕೊರಿಂಥ 8ನೇ ಅಧ್ಯಾಯ, ರೋಮ ಪತ್ರಿಕೆ 6:14, ಮೊದಲನೇ ಪತ್ರಿಕೆ ಯೋಹಾನ 1:17
17 14 17 ಮೊದಲನೇ ಅಧ್ಯಾಯ. ಕೃಪೆ ಅಂದರೆ ಏನು ಅಂತ ಹೇಳ್ಬಿಟ್ಟು ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯ 12 13 ಇತ್ಯಾದಿ ವಚನಗಳಲ್ಲಿ. ಆದ ಕಾರಣ ಆ ಕೃಪೆ ವಿಷಯದಲ್ಲಿ ಕೃಪೆ ಬಂದು 7ನೇ ರಹಸ್ಯ ಯಾವುದಕ್ಕೆ? ಹೊಸ ಒಡಂಬಡಿಕೆ ಜೀವನಕ್ಕೆ. 8ನೇ ರಹಸ್ಯ ಶಿಲುಬೆ. ಆದರೆ ಶಿಲುಬೆ ಅಂತ ಬರೆದಿಲ್ಲ. 13ನೇ ಅಧ್ಯಾಯ 10ನೇ ವಚನದಲ್ಲಿ ಬಲಿಪೀಠ ಅಂತಿದೆ. ನಮಗೊಂದು ಬಲಿಪೀಠ. ಹೌದು, ಬಲಿಪೀಠದಲ್ಲಿ ಬಲಿಯಾದದ್ದು ನಮ್ಮ ಕರ್ತನು. ಆತನನ್ನು ಶಿಲುಬೆಗೆ ಹಾಕಿದಂಥ ಆತನನ್ನು ಸ್ಮರಿಸುವಾಗ ನಡೆಯುವಂಥದ್ದು. ಇಬ್ರಿಯ 13:10 8ನೇ ಒಂದು ರಹಸ್ಯ ಅದೇನೆಂದರೆ ಶಿಲುಬೆ. 9ನೇದಾಗಿ ಪವಿತ್ರತೆ. 12ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 12ನೇ ವಚನದಲ್ಲಿ ಪವಿತ್ರತೆ. ಅದು ಹೇಗೆ ಅಂದರೆ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ಪವಿತ್ರಪಡಿಸುವುದಕ್ಕಾಗಿ ಯೇಸು ಸ್ವಾಮಿ ಬಾಧೆ ಪಟ್ಟದ್ದು ಮಹಾಕೃತ್ಯ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಹೊಸ ಒಡಂಬಡಿಕೆ ಜೀವನಕ್ಕೆ ಇನ್ನೊಂದು ರಹಸ್ಯ ಇದೆ. ಅದೇನೆಂದರೆ 7ನೇ ರಹಸ್ಯ ಅದೇನೆಂದರೆ ನಿಂದೆ. ರಿಪ್ರೋಚ್ ಈಸ್ ದ 10th ಸೀಕ್ರೆಟ್ ಆಫ್ ಎ ನ್ಯೂ ಕವನೆಂಟ್ ಲೈಫ್. ಮತ್ತು ಅದರ ಬಗ್ಗೆ 13 ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿದೆ. ಮತ್ತು ಹಾಗೆ ಮುಂದುವರಿಯುವುದಾದರೆ ಸ್ತೋತ್ರ. ಹೊಸ ಒಡಂಬಡಿಕೆ ಜೀವನ ಜೀವಿಸಬೇಕಾದರೆ 11ನೇ ರಹಸ್ಯ 15ನೇ ವಚನದಲ್ಲಿದೆ. ಅದೇನೆಂದರೆ ಸ್ತೋತ್ರಯಜ್ಞ. ಬರೀ ಸ್ತೋತ್ರ ಅಲ್ಲ, ಆ ಸ್ತೋತ್ರ ಮಾಡುವಾಗ ನೋವಿನಲ್ಲಿ ಮಾಡುವಂಥ ಸ್ತೋತ್ರ, ನಮ್ಮ ಸ್ವಾರ್ಥವನ್ನು ತ್ಯಜಿಸಿ ಮಾಡುವಂಥ ಸ್ತೋತ್ರ. 12ನೇದಾಗಿ ದೇವರನ್ನು ಮೆಚ್ಚಿಸುವುದು. ಇದು 12ನೇ ರಹಸ್ಯ. ಯಾವುದಕ್ಕೆ? ಹೊಸ ಒಡಂಬಡಿಕೆಯ ಜೀವನದ ರಹಸ್ಯ. The 12th secret of a new covenant life is to please God. ಅದನ್ನು 16ನೇ ವಚನದಲ್ಲಿ ನೋಡ್ಕೊಳ್ಬೋದು. ಇಬ್ರಿಯ 13:16. ಮತ್ತು 13ನೇ ರಹಸ್ಯ ಇದು ಭಾಳ ಗ್ರೇಟ್. ಇದರ ಮಹಂತಾದ ನನಗಿಷ್ಟವಾದಂಥ ಒಂದು ವಾಕ್ಯ ಇಬ್ರಿಯ 13:17. ಇದರ ಬಗ್ಗೆ 40 ವಿಷಯಗಳನ್ನು ನಾನು ಬರೆದಿದ್ದೇನೆ. ಅದೇನೆಂದರೆ ಆತ್ಮಿಕ ನಾಯಕರು, ಹ್ಯಾವಿಂಗ್ ಎ ಸ್ಪಿರಿಚುವಲ್ ಲೀಡರ್. ಹೌದು, ಈಗಾಗಲೇ ನೋಡಿದಂಥ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ಆತ್ಮಿಕ ನಾಯಕರ ವಿಶ್ವಾಸವನ್ನು ಅನುಸರಿಸುವುದು. ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13:17 ಆತ್ಮಿಕ ನಾಯಕರಿಗೆ ನಾವು ಒಳಪಡುವುದು, ವಿಧೇಯರಾಗುವುದು, ಅಧೀನರಾಗುವುದು. ಅವರಿಗೆ ನಮ್ಮ ಸೇವೆಯನ್ನು, ನಮ್ಮ ಜೀವನವನ್ನು, ನಮ್ಮ ಆತ್ಮಗಳನ್ನು ಅವರು ಕಾಯುವವರಾಗಿದ್ದಾರೆ, ಕಾಯುವಂತೆ ಮಾಡುವುದು. 14ನೇದಾಗಿ 18ನೇ ವಚನ ಇಬ್ರಿಯ 13:18 ಶುದ್ಧ ಮನಸ್ಸಾಕ್ಷಿ. ಇದು ಕೂಡ ನನ್ನ ಆತ್ಮಿಕ ನಾಯಕರು ಆಗಾಗ ಹೇಳುವುದು ನೆನಪು. ಕೀಪ್ ಯುವರ್ ಕಾನ್ಷಿಯನ್ಸ್ ಕ್ಲಿಯರ್. ನನಗೆ ಯಾವುದೋ ಒಂದು ಘಟನೆ ಆಗಿದ್ರೆ ನನ್ನ ಮನಸ್ಸಾಕ್ಷಿ ಡಿಸ್ಟರ್ಬ್ ಆಗಿತ್ತು, ಇಡೀ ದಿವಸ ಸರಿಪಡಿಸ್ಕೊಂಡಾಗ ದೇವರಲ್ಲಿ ಆ ಒಂದು ಸಮಾಧಾನ ಪುನಃ ಸಿಕ್ತು. ಇಬ್ರಿಯರಿಗೆ ಬರೆದ ಪತ್ರಿಕೆ 13:18ನೇ ವಚನದ 2ನೇ ಭಾಗ ಏನೆಂದರೆ ಪ್ರಾಮಾಣಿಕವಾಗಿ ಇರುವಂಥದ್ದು, ಆನೆಸ್ಟಿ. ಮತ್ತು 20ನೇ ವಚನ ಶಕ್ತಿ, ದೇವರ ಶಕ್ತಿ, ನಿತ್ಯ ಒಡಂಬಡಿಕೆ ಮುಖಾಂತರ ದೇವರ ಶಕ್ತಿ. 21ನೇ ವಚನ ಕೂಡ ಇಬ್ರಿಯ 13:21. ಕೊನೆಯದಾಗಿ ವಾಕ್ಯ. ಇಬ್ರಿಯ 13:22 ಈ ಪ್ರಬೋಧನೆಗಳನ್ನು ಸಹಿಸಿಕೊಳ್ಬೇಕು, ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವಂಥ. ಅದಕ್ಕೆ ನಾವು ಈ ರೀತಿಯಾಗಿ ಪ್ರತಿ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಿಂದ ಹೊಸ ಒಡಂಬಡಿಕೆಯ ಜೀವನದ 17 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.